ಫ್ಯಾಮಿಲಿ ಟ್ರಿಪ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನೀವೇನಾದ್ರೂ ಒನ್ ಡೇ ಪಿಕ್ನಿಕ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಇದೇ ಪ್ಲೇಸ್ ಚಾಯ್ಸ್ ಮಾಡಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಆಲ್ಮಟ್ಟಿಯಲ್ಲಿರುವ ಒಂದು ಸುಂದರವಾದ ಪ್ಲೇಸ್ ತೋರಿಸುತ್ತೇನೆ. ವೆಲ್ಕಮ್ ಟು ಯು ರಾಕ್ ಗಾರ್ಡನ್. ಬಿಜಾಪುರ ಜಿಲ್ಲೆ ಆಲ್ಮಟ್ಟಿ ಒಳಗೆ ಬರೋ ಈ ರಾಕ್ ಗಾರ್ಡನ್ ಆಲ್ಮಟ್ಟಿ ಒಳಗಿನ ಒಂದು ಪ್ರಸಿದ್ಧವಾದ ಪ್ರವಾಸಿ ಸ್ಥಳ. ಈ ಪ್ರವಾಸಿ ಸ್ಥಳವನ್ನು ನೋಡೋಕ್ಕೆ ಇಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆಲ್ಮಟ್ಟಿಯಲ್ಲಿರುವ ಈ ರಾಕ್ ಗಾರ್ಡನ್ ಒಂದು ಸುಂದರ ಅದ್ಭುತ ಲೋಕ. ನೀವು ಇಲ್ಲಿಗೆ ಫ್ಯಾಮಿಲಿ ಸಮೇತ ಟ್ರಿಪ್ ಬಂದರೆ ಮನರಂಜನೆ ಮಾಡಲು ಇದು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಒಬ್ಬರೇ ಬರೋಕಿನ ಫ್ಯಾಮಿಲಿ ಸಮೇತ ಬಂದರೆ ಅದರಲ್ಲಿ ಸಿಗೋ ಮಜಾನೇ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಗಾರ್ಡನ್ ಒಳಗಡೆ ಬರಲು ಪರ್ ಪರ್ಸನ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಒಳಗಡೆ ಬಂದರೆ ನಿಮಗೆ ಬೃಹತ್ತಾದ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ನಿಮಗೆ ಬೋಟ್ ರೈಡಿಂಗ್ ಮಾಡಲು ಸೌಲಭ್ಯ ಇರುತ್ತೆ. ಇಲ್ಲಿ ನೀವು ಬೋಟ್ ರೈಡಿಂಗ್ ಸಹ ಮಾಡ್ಬೋದು. ನಾವು ಇಲ್ಲಿಗೆ ನಮ್ಮ ಸ್ನೇಹಿತರೊಡನೆ ಬಂದು ಸೈಕ್ಲಿಂಗ್ ಬೋಟ್ ಮಾಡಲಿಕ್ಕೆ ಅಂತ ಹೋದ್ವಿ. ಆದರೆ ಸೈಕ್ಲಿಂಗ್ ಬೋಟ್ ಮಾತ್ರ ಸ್ನೇಹಿತರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ನಾವು ನನ್ನ ಸ್ನೇಹಿತರು ತುಂಬ ಖುಷಿಯಿಂದ ಬೋಟ್ ರೈಡ್ ಮಾಡಿದ್ದೀವಿ. ಇಲ್ಲಿ ಬೋಟ್ ರೈಡ್ ಮಾಡಲು ಅದರದ್ದೇ ಆದ ಚಾರ್ಜ್ ಇರುತ್ತೆ. ನೀವು ಯಾವ ರೈಡ್ ಚಾಯ್ಸ್ ಮಾಡ್ತೀರೋ ಅದರ ಮೇಲೆ ಚಾರ್ಜ್ ಡಿಪೆಂಡ್ ಆಗಿರುತ್ತೆ. ನಾವು ಸೈಕ್ಲಿಂಗ್ ಬೋಟ್ ಚಾಯ್ಸ್ ಮಾಡಿ ಪರ್ ಪರ್ಸನ್ಗೆ ನಮ್ಮ ಹತ್ರ ಅವರು 150 ರೂಪಾಯಿ ತಗೊಂಡ್ರು. ಹಾಗೆ ನೀವು ಗಾರ್ಡನ್ ಒಳಗೆ ಎಂಟ್ರಿ ಕೊಟ್ಟರೆ ನಿಮಗೆ ಸ್ವಾಗತ ಕೋರೋಕ್ಕಂತಲೇ ಫ್ಲವರ್ ತೋಟನೇ ಇದೆ. ಇಲ್ಲಿ ಎಲ್ಲ ರೀತಿಯ ಹೂಗಳ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ಈ ಗಾರ್ಡನ್ಗೆ ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅದರಲ್ಲೂ ಫ್ಯಾಮಿಲಿ ಸಮೇತ ಬಂದು ಮನೆಯಿಂದ ಬುತ್ತಿ ತಗೊಂಡು ಬಂದು ಇಲ್ಲಿ ಕುಟುಂಬ ಸಮೇತರಾಗಿ ಕೂತು ಊಟ ಮಾಡಿದರೆ ಅದರಲ್ಲಿ ಸಿಗೋ ಮಜಾನೇ ಬೇರೆ. ನಿಮಗೆ ಗಾರ್ಡನ್ನೆಲ್ಲ ರೌಂಡ್ಸ್ ಹಾಕೋಕ್ಕೆ ಒಂದಿನ ಸಾಕಾಗಲ್ಲ. ಅದಕ್ಕಂತಲೇ ಇಲ್ಲಿ ವೆಹಿಕಲ್ ಸೌಲಭ್ಯ ಸತ ಇದೆ. ಇವರು ನಿಮಗೆ 50 ರೂಪಾಯಿ ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ನಾವು ಸತ ಈ ಟಿಕೆಟ್ ತಗೊಂಡು ಗಾರ್ಡನ್ ನೋಡೋಕ್ಕೆ ಒಳಗಡೆ ಎಂಟ್ರಿ ಕೊಟ್ಟೆವು. ಎಂಟ್ರಿ ಕೊಟ್ಟ ತಕ್ಷಣ ನಮಗೆ ಫ್ಲವರ್ ತೋಟದಿಂದ ವೆಲ್ಕಮ್ ಸಿಕ್ಕರೆ ನಂತರ ಬರೋದೇ ನಮ್ಮ ಇಂಡಿಯಾದ ಮ್ಯಾಪ್. ಈ ಮ್ಯಾಪ್ ನೋಡೋಕ್ಕೆ ಜನರಿಗೆ ಅವಕಾಶ ಇಲ್ಲ ಅಂತ ಇಲ್ಲಿ ಸ್ಟಾಪ್ ಮಾಡ್ತಾರೆ. ನೀವೆಲ್ಲ ಇಂಡಿಯಾ ಮ್ಯಾಪನ್ನು ಕೆಳಗಡೆಯಿಂದ ಸಹ ನೋಡಿ. ಇನ್ನೂ ಇವು ಚೆನ್ನಾಗಿ ಕಾಣಲಪ್ಪ ಅಂತಂದರೆ ಎದುರುಗಡೆ ನಿಮಗೆ ಸ್ಟೆಪ್ ಮಾಡಿದ್ದಾರೆ, ಅದರ ಮೇಲೆ ನಿಂತು ನೋಡ್ಬೋದು. ನೋಡಿ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಇಂಡಿಯಾ ಅಂತ. ಸಫಾರಿ ಮಾಡ್ತಾ ಮುಂದೆ ಬಂದ್ರೆ ನೆಕ್ಸ್ಟ್ ಬರೋ ಪ್ಲೇಸ್ ಮಂಕಿ ಫಾರೆಸ್ಟ್. ಇಲ್ಲಿ ಕೋತಿಗಳ ಇಡೀ ಸಾಮ್ರಾಜ್ಯವನ್ನೇ ಕೃತಕವಾಗಿ ನಿರ್ಮಾಣ ಮಾಡಿದ್ದಾರೆ. ಕೋತಿಗಳು ಇದ್ರೆ ಯಾವ ರೀತಿ ಚೇಷ್ಟೆ ಮಾಡ್ತಾವೋ, ಅವು ಕಾಡೊಳಗೆ ಯಾವ ರೀತಿ ಸಂತೋಷದಿಂದ ಇರ್ತಾವೆ ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಜನರಿಗೆ ನೋಡೋಕ್ಕೆ ಅನುಕೂಲ ಮಾಡ್ಯಾರ. ನಿಜವಲ್ಲ ರಾಕ್ ಗಾರ್ಡನ್ ಒಳಗೆ ಬಂದ್ರೆ ಇದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ರಾಕ್ ಗಾರ್ಡನ್ ಒಳಗೆ ಕಾಲ್ನಡಿಗೆಯಾಗಿ ಬಂದ್ರೆ ಇದನ್ನೆಲ್ಲ ನೋಡೋಕ್ಕೆ ಅನುಭವಿಸೋಕ್ಕೆ ತುಂಬ ಸಮಯ ಸಿಗುತ್ತೆ. ಆದರೆ ಈ ವೆಹಿಕಲ್ ಮುಖಾಂತರ ಬಂದ್ರೆ ನಿಮಗೆ ಅಷ್ಟು ಅವರು ಸಮಯನೂ ಕೊಡೋದಿಲ್ಲ. ನೀವು 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಬಂದಿದ್ದೂ ವೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ಇದನ್ನೆಲ್ಲ ನೋಡ್ಬೇಕಂದ್ರೆ ಕಾಲ್ನಡಿಗೆಗೆ ಬರೋದು ಬೆಸ್ಟ್ ನನ್ನ ಪ್ರಕಾರ. ನೋಡಿ ಇಲ್ಲಿ ಕೃತಕವಾದ ಹಳ್ಳಿಯನ್ನೇ ನಿರ್ಮಾಣ ಮಾಡಿದ್ದಾರೆ. ಹಳ್ಳಿ ಒಳಗೆ ಯಾವ ರೀತಿ ಜನ ದಿನನಿತ್ಯದ ಕೆಲಸದಲ್ಲಿ ತೊಡಗಿರ್ತಾರ, ಅವರು ದಿನನಿತ್ಯದ ಬದುಕು ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಿಕೊಟ್ಟಾರ. ಒಬ್ಬ ಕುರಿಕಾಯ ಮನುಷ್ಯನಿಂದಿಡಿದು ದನಗಳ ಮೇಯುವುದು ಮತ್ತು ಹಳ್ಳಿ ಒಳಗಿನ ಮನೆ, ಹಳ್ಳಿ ಒಳಗಿನ ಅಜ್ಜ ಅಜ್ಜಿಯ ದಿನನಿತ್ಯದ ಬದುಕು ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ಯಾರ. ಈ ರಾಕ್ ಗಾರ್ಡನ್ ಒಳಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಅಂದ್ರೂ ತಪ್ಪಾಗಲ್ಲ.
ರಾಕ್ ಗಾರ್ಡನ್ಗೆ ಬಂದರೆ ನಿಮ್ಗೆ ಇಲ್ಲಿ ಪಕ್ಷಿಗಳ ಉದ್ಯಾನವನನೂ ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಕೆರೆ, ಪಕ್ಷಿಗಳು ಎಲ್ಲವೂ ಐತೆಲ್ಲ ಕೃತಕವಾಗಿ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ಯಾರ. ಮಂಕಿ ಫಾರೆಸ್ಟು, ರಾಕ್ ಗಾರ್ಡನ್ ಒಳಗೆ ಹಳ್ಳಿ ಎಲ್ಲವನ್ನು ನೋಡಿ ಮುಂದೆ ಬಂದ್ರೆ ನಮಗೆ ಪ್ರಾಣಿಗಳ ಉದ್ಯಾನವನ ಸಿಗುತ್ತೆ. ಇಲ್ಲಿ ಹುಲಿ, ಸಿಂಹ, ಚಿರತೆ ಎಲ್ಲವನ್ನು ಕೃತಕವಾಗಿ ನಿರ್ಮಾಣ ಮಾಡ್ಯಾರ. ಮುಂದೆ ನೋಡ್ತಾ ಬಂದಂಗೆಲ್ಲ ಮತ್ತು ನೆಕ್ಸ್ಟ್ ಬರೋದೇ ಕೋಟೆ. ಈ ಕೋಟೆ ಅನುಕರ ಒಂದು ಹಳೆಯ ಕಾಲದ ಬೃಹತ್ತಾದ ಕೋಟೆ ಥರನೇ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಲಡಿಗೆಯಲ್ಲಿ ಬಂದರೆ ಇದನ್ನೆಲ್ಲ ನೋಡೋಕ್ಕೆ ಭಾಳ ಅವಕಾಶ ಸಿಗುತ್ತೆ. ಈ ರಾಕ್ ಗಾರ್ಡನ್ ಸುತ್ತ ರೌಂಡ್ಸ್ ಹೊಡೆದು ಇದನ್ನೆಲ್ಲ ನೋಡ್ಬೇಕಪ್ಪ ಅಂದರೆ ಸಫಾರಿಕಿನ ಕಾಲಡಿಗೆ ಮಾಡೋದು ಬೆಸ್ಟ್. ಕಾಲಡಿಗೆ ಒಳಗೆ ಬಂದ್ರೆ ನಿಮ್ಗೆ ಎಲ್ಲ ನೋಡೋಕ್ಕೂ ಮತ್ತು ಅದರ ಹತ್ರ ಹೋಗಿ ಫೋಟೋ ತೆಗೆದುಕೊಳ್ಳೋಕ್ಕಾಗತ್ತೆ. ಈ ಸಫಾರಿ ಒಳಗೆ ಬಂದ್ರೆ ನಿಮ್ಗೆ ಯಾವುದೂ ನೋಡಲು ಸಿಗೋದಿಲ್ಲ. ಯಾಕೆಂದರೆ ಇವರು ಎಲ್ಲಿಯೂ ಟೈಮ್ ಕೊಟ್ಟು ನಿಲ್ಲಿಸಿ ಅದನ್ನು ತೋರಿಸೋದು ಇದೆಲ್ಲ ಸೌಲಭ್ಯ ಇಲ್ಲಿಲ್ಲ. ಇಲ್ಲಿ ಏನಿದ್ರೆ ಕಾಲಡಿಗೆ ಒಳಗೆ ಬರಬೇಕು, ರಾಕ್ ಗಾರ್ಡನ್ ಪೂರ್ತಿ ರೌಂಡ್ ಹೊಡಿಬೇಕು. 2-3 ಕಿಲೋಮೀಟ್ರ್ ಈ ರಾಕ್ ಗಾರ್ಡನ್ ಇದ್ದರೂ ಏನು ಅಡ್ಡಿ ಇಲ್ಲ. ನಡೆದಾಡಿಕೊಂಡು ಎಲ್ಲ ಅನುಭವಿಸಿ ಖುಷಿಪಟ್ಟು ನೋಡೋದ್ರಲ್ಲಿರೋ ಮಜಾನೇ ಬೇರೆ ಅದು. ನೋಡಿ, ಇಲ್ಲಿ ಕುದುರೆ ವನನೂ ಇದೆ. ಕುದುರೆಗಳು ದಿಟ್ಟು ಒರಿಜಿನಲ್ ಕುದುರೆಯಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೂ ಇವನ್ನೆಲ್ಲ ನೋಡ್ಬೇಕಂದ್ರೆ ಕಾಲಡಿಗೆಯಲ್ಲಿ ಬರೋದು ಬೆಸ್ಟ್. ಇಲ್ಲಿ ಮುಂದೆ ಸಿಟಿ ಒಳಗೆ ಹಾಕಿ ಕ್ರೀಡಾಂಗಣ ಹೆಂಗಿರುತ್ತೆ, ಅಲ್ಲಿ ಹಾಕಿ ಹೆಂಗೆ ಆಡ್ತಾರೆ ಅನ್ನೋದನ್ನು ಇಲ್ಲಿ ಸಿಟಿ ಲೈಫನ್ನು ಸಹ ನಿರ್ಮಾಣ ಮಾಡ್ಯಾರ. ರಾಕ್ ಗಾರ್ಡನ್ನು ಒಂದು ದಿನದ ಟ್ರಿಪ್ಪಿಗೆ ಬೆಸ್ಟ್ ಪ್ಲೇಸ್ ಇದೆ. ಇಲ್ಲಿ ನಿಮಗೆ ಕೃತಕ ಗುಹೆಗಳು ಸಿಗ್ತವೆ ನೋಡೋಕ್ಕೆ. ಅವುಗಳಲ್ಲಿ ಪರ್ ಪರ್ಸನ್ಗೆ ಇಷ್ಟಂತ ಚಾರ್ಜ್ ಸತ ಮಾಡ್ತಾರೆ ಅವರು. ಮತ್ತು ನೆಕ್ಸ್ಟ್ ಬಂದರೆ ನಿಮಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಅನ್ಕರ ಇಲ್ಲಿ ಬೆಸ್ಟ್ ಗ್ಯಾಜೆಟ್ ಇದ್ದಾವೆ. ನೋಡಿ, ಇಲ್ಲಿ ಮಕ್ಕಳಿಗೆ ಆಡೋಕ್ಕೆ ಮೀನಿನ ರೂಪದಲ್ಲಿ ಜಾರ ಬಂಡಿಗಳು ಮಾಡಿದ್ದಾರೆ. ನೋಡು, ತೂಗು ಉಯ್ಯಾಲೆ ಇದೆ. ಮಕ್ಕಳಿಗೆ ಒಂದು ದಿನ ಅವರೆಲ್ಲ ಖುಷಿಯಿಂದ ಇರೋಕ್ಕೆ ಸಾಧ್ಯವಷ್ಟು ಎಲ್ಲ ಅನುಕೂಲಗಳನ್ನು ಈ ರಾಕ್ ಗಾರ್ಡನ್ನಲ್ಲಿ ಮಾಡ್ಯಾರ. ಈ ಗಾರ್ಡನ್ನೆಲ್ಲ ಪೂರ್ತಿ ರೌಂಡ್ ಹಾಕಿ ಹೊರಗಡೆಗೆ ಬಂದರೆ ನಿಮಗೆ ಇನ್ನೊಂದು ಫ್ಯಾಮಿಲಿ ಸ್ಪೆಂಡ್ ಮಾಡೋಕ್ಕೆ ಮತ್ತೊಂದು ಪ್ಲೇಸ್ ಇದೆ. ಇದು ತೂಗು ಉಯ್ಯಾಲೆ. ಇದನಕರ ರಾಕ್ ಗಾರ್ಡನ್ ಒಳಗೆ ಒಂದು ಕೇಂದ್ರ ಬಿಂದು ಸ್ಥಳ. ಹಾಗೆ ಇಂಥ ವಿಡಿಯೋಗಳಿಗಾಗಿ ನನ್ನ RG ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.